ಇಲ್ಲಿ ನೋಡಿ ಮಕ್ಕಳೇ, ಒಂದು ಬಕೆಟ್ ಎಲ್ಲ ನೀರು ಇಟ್ಕೊಂಡಿದ್ದೀನಿ, ನೀರು ಇಟ್ಕೊಂಡಿದ್ದೀನಿ. ಈ ಲೋಟದ ತಳಭಾಗದಲ್ಲಿ ಏನಿದೆ ನೋಡಿ, ಕಾಗದ ಕಾಗದ ಇದೆ ಅಲ್ವಾ. ನಾನು ಆ ಬಕೆಟ್ ನೀರು ಒಳಗಡೆ ಲೋಟವನ್ನ ಈ ಉಲ್ಟಾ ಕೆಳಗಡೆ ತಳ್ತೀನಿ. ಕೈ ಮೇಲೆ ಹತ್ತು. ಈ ಲೋಟ ತೆಗಿಯೋಣ. ಲೋಟದಲ್ಲಿರುವಂತಹ ಕಾಗದ ಒದ್ದೆಯಾಗಿದೆಯಾ? ಒದ್ದೆಯಾಗಿದೆಯಾ? ಯಾಕೆ ಒದ್ದೆಯಾಗಿಲ್ಲ? ಹೇಳ್ತಾರೆ ಯಾಕೆ ಒದ್ದೆಯಾಗಿಲ್ಲ? ಯಾಕೆ ಒದ್ದೆಯಾಗಿಲ್ಲಪ್ಪ ಅಂದ್ರೆ, ಈ ಲೋಟದಲ್ಲಿ ಈಗಾಗಲೇ ಗಾಳಿ ಇದೆ. ಏನಿದೆ? ಗಾಳಿ ಇದೆ. ಈ ಗಾಳಿ ನೀರೊಳಗೆ ನಾನು ಹತ್ತಿದಾಗ ಗಾಳಿ ಹೊರಗಡೆ ಬರಬೇಕು. ಗಾಳಿ ಹೊರಗೆ ಬಂದಾಗ ನೀರು ಲೋಟದ ಹೊರಗೆ ಹೋದಾಗ ಈ ಕಾಗದ ಒದ್ದೆ ಆಗುತ್ತೆ. ಅಲ್ಲಿವರೆಗೂ ಒದ್ದೆ ಆಗಲ್ಲ. ನಾನೇನ್ ಮಾಡಿದೆ, ಆ ಗಾಳಿ ಹೊರಗೆ ನೀರೊಳಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ನಾನು ಲೋಟದಲ್ಲಿರುವಂತ ಗಾಳಿ ನೀರೊಳಗೆ ಹೋಗ್ಲಿಕ್ಕೆ ನನಗೆ ಅವಕಾಶನೇ ಮಾಡ್ಬಿಟ್ಟಿಲ್ಲ. ನಾನು ಏನ್ ಮಾಡಿದ್ದೀನಿ, ನೇರವಾಗಿ ಏನ್ ಮಾಡಿದ್ದೀನಿ, ನೋಡೋಣ. ನೇರವಾದಾಗ ಲೋಟದಲ್ಲಿರುವಂತ ಗಾಳಿ ನೀರಿಗೆ ಹೋಗಿಲ್ಲ, ಹಾಗಾಗಿ ಕಾಗದ ಒದ್ದೆ ಆಗಿಲ್ಲ. ಹೀಗೆ ಮಾಡೋಣ, ಈ ಲೋಟದಲ್ಲಿರುವ ಗಾಳಿಯನ್ನ ನೀರಿಗೆ ಬಿಡೋಣ. ಬಿಟ್ಟಾಗ ಏನಾಗುತ್ತೆ ಗೊತ್ತಾ, ಲೋಟದಲ್ಲಿರುವಂತ ಗಾಳಿ ನೀರು ಹೋಗುತ್ತೆ, ನೀರು ಲೋಟ ಹೋಗುತ್ತೆ. ಯಾಕೆ ಹೋಗುತ್ತೆ? ಅಲ್ಲಿ ಗಾಳಿ ಹೊರ ಬಂದಂತೆ ಏನಾಗುತ್ತೆ, ಲೋಟಕ್ಕೆ ನೀರು ಗಾಳಿ ಜಾಗಕ್ಕೆ ನೀರು ಬರುತ್ತೆ, ನೀರಿನ ಜಾಗಕ್ಕೆ